ಹೊಸ ದಿನ ಹೊಸ ರೆಸಿಪಿ. ಸೊ ಶೋಭಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ಎಲ್ಲರ ಫೇವ್ರೇಟು, ಯಾರ ಫೇವ್ರೇಟ್ ಅಲ್ಲ ಅಂತ ಹೇಳಕ್ಕೆ ಆಗಲ್ಲ ಅಲ್ಲ, ಎಲ್ಲರ ಫೇವ್ರೇಟ್ ರೆಸಿಪಿ ಹೆಸರು ನೀವೇ ಹೇಳ್ಬಿಡಿ. ಮಟನ್ ಪಲಾವ್. ಮಟನ್ ಪಲಾವ್ ಅಥವಾ ಮಟನ್ ಬಿರಿಯಾನಿ ಅಂತಾನು ಕರೀತಾರೆ. ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನಮ್ಮಮ್ಮ ಹೇಳ್ತಾರೆ. ಬನ್ನಿ ತೋರಿಸ್ತೀನಿ. ಫಸ್ಟು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಅರಿಶಿನ ಪುಡಿ, ಉಪ್ಪು, ಮೊಸರು, ಗರಂ ಮಸಾಲ, ಧನಿಯಾ, ಖಾರದ ಪುಡಿ ಇದು ಸ್ವಲ್ಪ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಇದು ಒಗ್ಗರಣೆಗೆ ಈರುಳ್ಳಿ, ಕಸೂರಿ ಮೇಥಿ, ಟೊಮ್ಯಾಟೊ, ಪುದೀನ. ಇದು ಹುರ್ಕೊಳ್ಳೋಕ್ಕೆ ಮಸಾಲೆ, ಮೆಣಸಿನ್ಕಾಳು, ಲವಂಗ, ಚಕ್ಕೆ, ಆಮೇಲೆ ಮರಾಠಿ ಮೊಗ್ಗು, ಏಲಕ್ಕಿ, ಬಡೆ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಹಸಿಮೆಣಸು ಇದಿಷ್ಟು ಹುರ್ಕೊಂಡ್ಬಿಟ್ಟು ಮಸಾಲೆ ಮಾಡ್ಕೋಬೇಕು. ಸೊ ಫಸ್ಟ್ ಮ್ಯಾರಿನೇಟ್ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಧನಿಯಾ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಆಮೇಲೆ ಆಮೇಲೆ ಹಾಕೋದಿರುತ್ತೆ, ಹಂಗಾಗಿ ಸ್ವಲ್ಪ ಹಾಕಿ. ಮೊಸರು, ನಿಂಬೆಹಣ್ಣು ಬೇಕಾದ್ರೂ ಹಾಕೋಬೋದು, ಮೊಸರು ಬೇಕಾದರೂ ಹಾಕೋಬೋದು, ನಿಮ್ಮ ಇಷ್ಟ. ಮೊಸರು ಈಗ ಕಲ್ಸಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇದನ್ನ ಕಲ್ಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡಿ. ಆ್ಯಂಡ್ ಇದು ಮ್ಯಾರಿನೇಟ್ ಆಗೋ ತನಕ ನಾವು ಮಸಾಲೆ ರೆಡಿ ಮಾಡೋಣ. ಬನ್ನಿ. ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಹುರಿಲಿಕ್ಕೆ ಎಣ್ಣೆ ಬೇಕಲ್ಲ. ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ, ಇಲ್ಲಾಂದರೆ ಬಡ್ ಅಂತ ಹಾರುತ್ತೆ ಮುಖದ ಮೇಲೆ. ಅದಕ್ಕೆ ಇಡೀ ಮೆಣಸಿನ್ಕಾಯಿ ಹಾಕಬಾರ್ದು ಎಣ್ಣೆಗೆ. ಅದಕ್ಕೆ ಹಿಂಗೆ ಅರ್ಧ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಪಾವಿಗೆ 4 ಅನ್ನೋ ಲೆಕ್ಕದಲ್ಲಿ ನಾನು 6 ತೊಗೊಂಡಿದ್ದೀನಿ. 1.5 ಪಾವು ಅರ್ಧ kg ಮಟನ್ಗೆ. ಈಗ ಹುರಿಯೋಣ, ಆಯಿತಾ? ನೋಡು, ಇದೆಲ್ಲ ಹಾಕ್ತಾಯಿದ್ದೀನಿ ನಾನು. ಮೆಣಸಿನ್ಕಾಳು, ಲವಂಗ, ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಆಮೇಲೆ ಬಡೆ ಸೊಪ್ಪು ಇದಿಷ್ಟೇನೂ ಹಾಕ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ತೀನಿ, ಆಯಿತಾ? ಹಸಿಮೆಣಸಿನ್ಕಾಯಿನೂ ಹಾಕೋಣ. ಅದಷ್ಟು ಹುರ್ಕೊಂಡು ಮಿಕ್ಸಿ ಮಾಡ್ತೀರಾ? ಕೊತ್ತಂಬರಿ ಸೊಪ್ಪು ಹಾಕಿ, ಪುದೀನ ಹಾಕಿ 2 ಮಿಕ್ಸ್ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಮತ್ತು ನಿಮ್ಮ ಫೇವ್ರೇಟ್ ಯಾವುದು? ಮಟನ್ ಬಿರಿಯಾನಿ ಇಷ್ಟನಾ, ಚಿಕನ್ ಬಿರಿಯಾನಿ ಇಷ್ಟನಾ? ಮಟನ್ ನನಗೆ ನಮ್ಮ ಮನೇಲಿ ಮಾಡೋದು ಚಿಕನ್. ಮಟನ್ ತುಂಬಾ ಅಪರೂಪ. ನಾವು ರೆಡ್ ಮೀಟ್ ಅಂತ ಜಾಸ್ತಿ ಯೂಸ್ ಮಾಡಲ್ಲ ಮಟನ್ನು. ನಿಮ್ಗೆ ರೆಸಿಪಿಗಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಮಟನ್ ಲೈಕ್ ತುಂಬಾ ಕಮ್ಮಿ ಇದಾಗಿದೆ. ಇದಕ್ಕೆ ಹಾಕೋತೀನಿ, ತಣ್ಣಗಾಗ್ಲಿ ಹಾಕಿ, ಆಯ್ತಾ? ಇದು ಸೇರಿ ಮಿಕ್ಸಿ ಮಾಡಬೇಕು. ಇವಾಗ ಬಿರಿಯಾನಿ ಮಾಡಕ್ಕೆ ನಮ್ಮಮ್ಮ ಪಾತ್ರೆ ಇಟ್ಕೊಂಡು ಅದಕ್ಕೊಂಚೂರು ಎಣ್ಣೆ ಹಾಕಿದ್ದಾರೆ. ಎಣ್ಣೆ, ಒಂದ್ ಸ್ವಲ್ಪ ತುಪ್ಪ, 2 ಹಾಕಿದ್ದೀನಿ. ಒಂದ್ ಸ್ವಲ್ಪ ತುಪ್ಪನೂ ಹಾಕಿದ್ದಾರೆ. 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ. ಇವಾಗ ಹಾಕಿ ಹೇಳ್ಬಿಟ್ಟು. ಈಗ ಕಸೂರಿ ಮೇಥಿ ಹಾಕ್ತೀನಿ, ಕಸೂರಿ ಮೇಥಿ, ಪುದೀನ ಹಾಕ್ತೀನಿ, ಕಸೂರಿ ಮೇಥಿ, ಪುದೀನ ಹಾಕಿದ್ದಾರೆ. ಇವಾಗ ನೆಕ್ಸ್ಟ್ ಈರುಳ್ಳಿ ಹಾಕಿ ಅದೊಂದು ಸ್ವಲ್ಪ ಬ್ರೌನ್ ಆದ್ಮೇಲೆ ಟೊಮ್ಯಾಟೊ ಹಾಕೋದಲ್ಲ. ಸೊ ನಮ್ಮ ಚಾನಲ್ ಅಲ್ಲಿ ನಾನ್ ವೆಜ್, ವೆಜ್ ಎರಡೂ ಮಾಡ್ತಾ ಇದೀವಿ. ಅಂಡ್ ಇವಾಗ ಕಾಮೆಂಟ್ಸ್ ಅಲ್ಲಿ ಹಾಕಿ ನೆಕ್ಸ್ಟ್ ವೆಜ್ ರೆಸಿಪಿ ಏನಿರಬೇಕು, ಅಥವಾ ನಿಮಗೆ ನಾನ್ ವೆಜ್ ಬೇಕಂದ್ರೆ ನಾನ್ ವೆಜ್ ರೆಸಿಪಿ ಏನಿರಬೇಕು. ಕಾಮೆಂಟ್ಸ್ ಅಲ್ಲಿ ಜಾಸ್ತಿ ಬಂದಿದ್ದೇನೆ ಬಿರಿಯಾನಿ ಮಾಡಿ ಅಂತ. ಸೊ ಅದಕ್ಕೆ ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ ನಾವು. ಅಂಡ್ ಅದೇ ಯಾರು ವೆಜಿಟೇರಿಯನ್ಸ್ ಇದ್ದೀರಾ ಅವ್ರು ಮಾತ್ರ ನಂಗೆ ಬೈಬೇಡಿ ನಾನ್ ವೆಜ್ ಹಾಕಿದಕ್ಕೆ. ಏನಕ್ಕಂದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕ್ತೀರಾ, ನಾನ್ ವೆಜ್ ಮಾಡ್ಬಿಟ್ಟದ ಇವಾಗ ನಾವು ನೋಡೋಕ್ಕಾಗಲ್ಲ ಅಂತ. ಸೊ ನೆಕ್ಸ್ಟ್ ನಾಳೆ ನಾನು ಏನು ರೆಸಿಪಿ ಹಾಕ್ತೀನಿಲ್ಲ ನಾನ್ ವೆಜ್ಜು, ಅದನ್ನ ನೀವೇನಾದ್ರೂ ವೆಜ್ ಹಾಕೊಳ್ಳಿ ಇದ್ರ ಬದಲು. ಅಷ್ಟೇ, ಸಿಂಪಲ್. ಎಷ್ಟು ಪಾವು ಅಕ್ಕಿ ತಕ್ಕೊಂತ ಇದ್ದೀರಾ? 1.5 ಪಾವು ಅಕ್ಕಿ, 1.5 ಪಾವು ಅಕ್ಕಿ ತಗೋತಾ ಇದ್ದೀನಿ. ಮಟನ್ನ ಬೆಂದು ಆದ್ಮೇಲೆ ಅಕ್ಕಿ ಹಾಕೋದು, ಅದಕ್ಕೆ ಅಕ್ಕಿ ಆಮೇಲೆ ತೊಳ್ಕೊತೀರಾ? ಈಗ್ಲೇ ಇಲ್ಲ, ಫಸ್ಟ್ ಮಟನ್ ಬೇಯಬೇಕು ಇದರಲ್ಲಿ ಮಸಾಲೆಯಲ್ಲಿ. ಬಾ, ಈಗ ಟೊಮ್ಯಾಟೊ ಹಾಕೋಣ, ಆಯ್ತಾ? ನೋಡು ಹಾಕಿ ಎಷ್ಟಾಗಿದೆ. ಟೊಮ್ಯಾಟೊ ಹಾಕೋಣ. ಇದು ಚೆನ್ನಾಗಿ ಈಗ ಆಗ್ಲಿ. ಅದು ಒಗ್ಗರಣೆ ಆಗೋ ತನಕ ಅಲ್ಲಿ ತನಕ ಮಿಕ್ಸಿಗೆ ರುಬ್ಬಿಡೋಣ, ತಣ್ಣಗಾಗಿದೆ. ಹಿಂಗೆ ನೋಡಿ, ಪುದೀನ, ಕೊತ್ತಂಬರಿ,
ಆಮೇಲೆ ಇದು ಹುರಿದಿರ್ತೀವಲ್ಲ ಅದು. ನಿಮಗೆ ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕಿರ್ತೀವಲ್ಲ, ಹಾಗಾಗಿ ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಸಾಲೆ ರುಬ್ಬಾದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದನ್ನ ಇದಕ್ಕೆ ಹಾಕದ ಬೇಡವಾ? ಹಾಕದ ಬೇಡವಾ? ಸೊ ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಮ? ಮಟನ್ ಹಾಕ್ಬೇಕು. ಕೊಡ್ಲಾ? ಕೊಡಿ. ಇಲ್ಲಿ ನಮ್ಮ ಮ್ಯಾರಿನೇಟ್ ಮಾಡಿರೋ ಮಟನ್ ಇದೆ, ಸೊ ಇದನ್ನ ಹಾಕ್ಬಿಡೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ ಮಸಾಲೆ ಒಟ್ಟಿಗೆ. ಮಟನ್ನು ಹಾಕಾಯ್ತು. ನೆಕ್ಸ್ಟ್ ಇದೊಂದು 5 ನಿಮಿಷ ಹೀಗೆ ಇರಲಿ. ಒಂದು ಸ್ವಲ್ಪ ಮಸಾಲೆಯಲ್ಲಿ ಫ್ರೈ ಆಗಿ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಈ ನೀರನ್ನ ಅದಕ್ಕೆ ಹಾಕಿ. ಎಷ್ಟು ನೀರಿಗೆ ಇಟ್ಟಿದ್ದೀರಾ? ಎಷ್ಟು ಅಕ್ಕಿಗೆ? 1.5 ಪಾವಿಗೆ 3 ಗ್ಲಾಸ್. 1.5 ಪಾವ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ 2 ವಿಷಲ್ ಫಸ್ಟ್ ಕೂಗಿಸ್ಕೊಡಿ. ಕೆಲವು ಬೇಗ ಬೇಯ್ತವೆ, ಕೆಲವು ಬೇಯೋದಿಲ್ಲ, ಅದ್ರ ಮೇಲೆ ಡಿಪೆಂಡ್. ನೀರು ಹಾಕ್ಬಿಡ್ತೀನಿ ಅಂದರೆ ಆಯ್ತಾ. ನೋಡು ಮಸಾಲೆಯಲ್ಲಿ ಮಟನ್ ಚೆನ್ನಾಗಿದ್ದಾಗಿದೆ. ಈಗ 3 ಗ್ಲಾಸ್ ನೀರು ಹಾಕ್ಬಿಡ್ತೀನಿ. ಉಪ್ಪು ಇದಕ್ಕೆ ಹಾಕಿದ್ದೀವಿ. ಆಮೇಲೆ ಅಕ್ಕಿ ಹಾಕ್ಬೇಕಾದ್ರೆ ಮಿಕ್ಕಿದ ಉಪ್ಪು ಹಾಕೋದಾಯ್ತಾ. ಇದು 2 ವಿಷಲ್ ಹೊಡ್ಸ್ಬಿಡೋದು. ಬನ್ನಿ ಈಗ ಕುಕ್ಕರು ವಿಷಲ್ ಮುಗ್ದೋಗಿದೆ ಆಯ್ತಾ. ನಾವೀಗ ಅಕ್ಕಿ ಹಾಕೋಣ. ವಾ 1.5 ಪಾವ್ ಅಕ್ಕಿನ ಇದಕ್ಕೆ ಹಾಕಬೇಕು. ಈಗ ಸಾಲ್ಟ್ ಹಾಕ್ಬಿಡೋಣ. 1 ಸ್ಪೂನ್ ಸಾಲ್ಟ್. ಇವಾಗ ಮತ್ತೆ 2 ವಿಸಲ್ ಕೂಗಿಸ್ಬೇಕು. ಆಲ್ರೆಡಿ ಒಂದ್ ನಿದ್ದೆ ಹೊಡ್ಕೊ ಬಂದಿದ್ದೀನಿ. ಇವಾಗ ಇನ್ನೊಂದ್ಸಲಿ ನಿದ್ದೆ ಹೊಡಿಬೇಕು. ಹೌದು, ಇನ್ನೊಂದು ಚೂರು ಹಾಕ್ತೀನಿ. ಅದೇ ಉಪ್ಪು ಚೂರು ಕಡಿಮೆ ಇದ್ದಂಗಿದೆ ಆಯ್ತಾ. ಇನ್ನೇನು ಹಾಕೋದು ಬೇಡ, ಎಲ್ಲ ಹಾಕಾಗಿರುತ್ತಲ್ಲ. ಮತ್ತೆ 2 ವಿಸಲ್ ಆಮೇಲೆ ಸಿಗೋಣ. ಬಿರಿಯಾನಿ ರೆಡಿ. ಅಂದ್ಬಿಟ್ಟೆ. ಇವಾಗ ಕಲ್ಸಿ ನೀಟಾಗಿ. ಕಲರ್ ನೋಡಿ. ಸೊ ಮಟನ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಪಕ್ಕಾ ಮಟನ್ ಫ್ಲೇವರ್ ಇದೆ. ಸಕ್ಕತ್ತಾಗಿದೆ.